ಒಂದು ಊರಲ್ಲಿ ಕೋಳಿ ಮೊಟ್ಟೆಗಳ ಜೊತೆ ಹದ್ದಿನ ಮೊಟ್ಟೆಯೊಂದು ಸೇರ್ಕೊಳ್ಳುತ್ತೆ. ಆ ಹದ್ದಿನ ಮೊಟ್ಟೆಗೂ ಕೋಳಿ ಕಾವನ್ನ ಕೊಟ್ಟು ಮರಿ ಮಾಡುತ್ತೆ. ಆ ಹದ್ದಿನ ಮರಿ ಒಂದು ದಿನ ಆಕಾಶದಲ್ಲಿ ಹಾರ್ತಾ ಇರುವಂತಹ ಹದ್ದೊಂದನ್ನ ನೋಡುತ್ತೆ. ಇದಕ್ಕೂ ಆಸೆ ಆಗುತ್ತೆ, ತಾನು ಕೂಡ ಹಾಗೇ ಹಾರಬೇಕು ಅಂತ. ತನ್ನಿಂದ ಅದು ಸಾಧ್ಯನಾ ಅನ್ನುವಂತ ಪ್ರಶ್ನೆ ಮೂಡಿದಾಗ ತನ್ನ ತಾಯಿ ಕೋಳಿಯನ್ನ ಕೇಳುತ್ತೆ, ಅಮ್ಮ, ಆಕಾಶದಲ್ಲಿ ಹಾರ್ತಾ ಇರುವಂತಹ ಆ ಹಕ್ಕಿನ ನೋಡು, ಯಾವುದದು? ನನಗೂ ಕೂಡ ಅದೇ ತರ ಹಾರಬೇಕು ಅಂತ ಆಸೆ ಆಗ್ತಾ ಇದೆ, ಸಾಧ್ಯನಾ ಅಂತ ಕೇಳಿದಾಗ ಅಮ್ಮ ಹೇಳ್ತಾಳೆ, ಇಲ್ಲ ಮಗು, ನಿನ್ನಿಂದ ಆಗೋದಿಲ್ಲ, ನೀನು ಕೋಳಿಯ ಮರಿ, ಅದು ಹದ್ದಿಗೆ ಅಷ್ಟೆಲ್ಲ ಶಕ್ತಿ ಇದೆ, ಅದು ದೊಡ್ಡ ಜೀವಿ ಗೊತ್ತಾ, ಮೇಲೆ ಹಾರಾಟ ಮಾಡ್ತಾ ಇರೋದಷ್ಟೇ ಅಲ್ಲ, ಬಲಶಾಲಿಯಾದದ್ದು ಕೂಡ. ಅದು ಮೇಲೆ ಹಾರುವಾಗಲೇ ಅದು ತೀಕ್ಷ್ಣ ಕಣ್ಣುಗಳಿಂದ ಕೆಳಗಡೆ ಇರುವಂತಹ ಆಹಾರ ಅದಕ್ಕೆ ಕಾಣಿಸುತ್ತೆ. ಅತ್ಯಂತ ಎತ್ತರದಲ್ಲಿ ಹಾರುವಂತಹ ಶಕ್ತಿಶಾಲಿ ಪಕ್ಷಿ ಅದು. ನಮ್ಮಿಂದ ಅದೆಲ್ಲ ಸಾಧ್ಯ ಇಲ್ಲ, ನಾವೇನಿದ್ರು ಕೋಳಿಗಳು ಅಷ್ಟೇ, ನಾವು ಅಲ್ಪ ಸ್ವಲ್ಪ ಹಾರಬಹುದು ಅಷ್ಟೇ. ನೀನು ಆ ಥರ ಎಲ್ಲ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡ, ಮತ್ತೆ ಬಿದ್ದು ಗಿದ್ದು ಏಟ್ ಮಾಡ್ಕೋಬಹುದು ನೀನು ಅಂತ ಬುದ್ಧಿ ಹೇಳುತ್ತಂತೆ. ಆಗ ಆ ಕೋಳಿ ಮರಿ ತನ್ನ ತಾಯಿಯ ಮಾತನ್ನ ಕೇಳಿ ತನ್ನ ಶಕ್ತಿ ಇಷ್ಟೇ ಅಂತ ಸುಮ್ಮನಾಗ್ಬಿಡುತ್ತೆ. ನೋಡಿ, ಜೀವನ ಪೂರ್ತಿ ಅದಕ್ಕೆ ಗೊತ್ತೇ ಆಗೋದಿಲ್ಲ, ತಾನು ಪ್ರಯತ್ನ ಪಟ್ಟಿದ್ರೆ ತಾನೂ ಕೂಡ ಹದ್ದಿನ ಮರಿ, ತಾನು ಅದೇ ಹದ್ದಿನಿಗಿಂತ ಎತ್ತರದಲ್ಲಿ ಹಾರ್ತೀನಿ, ಹಾರಬಲ್ಲೆ, ನಾನು ಅಷ್ಟೇ ಶಕ್ತಿಶಾಲಿ ಅನ್ನೋದು ಅದಕ್ಕೆ ಗೊತ್ತೇ ಆಗಲಿಲ್ಲ. ಇಡೀ ಜೀವನ ಕೋಳಿಯಾಗಿಯೇ ಬದುಕುತ್ತೆ. ಅದೇ ತರಹ ಮನುಷ್ಯ ಕೂಡ ಹಾಗೆ ತನ್ನಲ್ಲಿರುವಂತಹ ಅಗಾಧವಾದಂತಹ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ದೇನೆ ಇಡೀ ಜೀವನ ಸುಮ್ಮನೆ ಹೀಗೆ ವ್ಯರ್ಥವಾಗಿ ಕಳೆದು ಬಿಡ್ತಾನೆ. ಅವನಿಗೇನೋ ಮಾಡುವಂತಹ ಅರ್ಹತೆ ಇರುತ್ತೆ, ಆದರೆ ಅವನಿಗೆ ಅವನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ಸರಿಯಾದಂತಹ ಪ್ರಯತ್ನವನ್ನ ಕೂಡ ಮಾಡಿರೋದಿಲ್ಲ. ಇಡೀ ಜೀವನ ನಿರರ್ಥಕವಾಗಿ ಕಳೆದು ಹೋಗುತ್ತೆ. ಹಾಗಾಗಿ ಪ್ರಯತ್ನವನ್ನ ಪ್ರತಿಯೊಬ್ರು ಕೂಡ ಪಡಬೇಕು. ಆಗ ಅವರ ಜೀವನ ಅನ್ನೋದು ಬೇರೆ ದಿಕ್ಕಿನತ್ತ ಸಾಗಬಹುದು. ಇಲ್ಲ ಅಂತಂದ್ರೆ ಶಕ್ತಿ ಸಾಮರ್ಥ್ಯ ಎಲ್ಲ ಇದ್ದು ಕೂಡ ಹದ್ದಿನ ಮರಿ ಕೋಳಿಯಾಗಿ ಬದುಕಿದ ರೀತಿಯಲ್ಲೇ ಬದುಕಬೇಕಾದೀತು.